ಕೆಲವು ದಿನಗಳಿಂದ ವಿಜಯಪುರ ಅಂದ್ರೆ ಸಾಕು, ತೀರಾ ಶಾಂತ ಮತ್ತು ನೆಮ್ಮದಿಯ ಜಾಗ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಇವತ್ತು ಅಂತಹ ವಿಜಯಪುರದಲ್ಲಿ ದಿಢೀರಂತ ಒಂದು ಶಾಕಿಂಗ್ ಇನ್ಸಿಡೆಂಟ್ ನಡೆದು ಹೋಗಿದೆ. ಜಾಮಿಯಾ ಮಸೀದಿ ರಸ್ತೆಯ ಹಿಂಭಾಗದಲ್ಲಿರುವಂತಹ ಕೆಎಚ್ಬಿ ಕಾಲೋನಿಯ ಮುಬಾರಕ್ ಮಸೀದಿಯ ಮುಂಭಾಗದಲ್ಲಿ ನಡು ರಸ್ತೆಯಲ್ಲೇ ಭೀಕರ ಕೊಲೆಯೊಂದು ನಡೆದಿದೆ. ಜನರೆಲ್ಲ ಓಡಾಡೋ ಸಾಯಂಕಾಲದ ಟೈಮ್ನಲ್ಲೇ ಸುಮಾರು 40ರಿಂದ 47 ವರ್ಷ ವಯಸ್ಸಿನ ಶರಣು ಜವರ್ಗಿ ಅನ್ನುವಂತಹ ವ್ಯಕ್ತಿಯನ್ನ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಬೈಕ್ನಲ್ಲಿ ಹೋಗ್ತಿದ್ದವರನ್ನ ಟಾರ್ಗೆಟ್ ಮಾಡಿ ತಲೆಗೆ ಚೂಪಾದ ಮಾರಕಾಸ್ತ್ರಗಳಿಂದ ಹೊಡೆದು ಕಿರಾತಕರು ಸ್ಪಾಟ್ನಲ್ಲೇ ಅವರ ಪ್ರಾಣ ತೆಗೆದಿದ್ದಾರೆ. ಈ ಮರ್ಡರ್ನಿಂದಾಗಿ ಇಡೀ ಮುಬಾರಕ್ ಚೌಕ್ ಮತ್ತು ಕೆಎಚ್ಬಿ ಕಾಲೋನಿ ನಿವಾಸಿಗಳು ಶಾಕ್ ಆಗಿದ್ದಾರೆ. ಈ ವಿಜಯಪುರ ಕೊಲೆ ಪ್ರಕರಣದ ಕಂಪ್ಲೀಟ್ ಡೀಟೇಲ್ಸ್, ಮೃತರ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಿರುವಂತಹ ಮಾತುಗಳು ಮತ್ತು ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲಿಯವರೆಗೆ ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಇವತ್ತು ಸಾಯಂಕಾಲ ಸುಮಾರು 5:20ರಿಂದ 5:30 ನಡುವಿನ ಟೈಮ್ ಜೆಎಂ ರೋಡ್ನ ಕೆಎಚ್ಬಿ ಕಾಲೋನಿಯಲ್ಲಿರುವಂತಹ ಮುಬಾರಕ್ ಮಸೀದಿಯ ಹತ್ರ ಯಾವಾಗ್ಲೂ ಇರೋ ತರನೇ ಜನ ಓಡಾಡ್ತಾ ಇದ್ರು. ಸಂಜೆ ಟೈಮ್ ಆಗಿದ್ರಿಂದ ಅಲ್ಲಿ ಸ್ವಲ್ಪ ರಶ್ ಕೂಡ ಇತ್ತು. ಇದೇ ಟೈಮ್ಗೆ ಕಾಳಿಕಾ ನಗರದ ನಿವಾಸಿಯಾಗಿರೋ ಶರಣು ಜೇವರ್ಗಿ ಅನ್ನೋರು ತಮ್ಮ ಬೈಕ್ನಲ್ಲಿ ಯಥಾ ಪ್ರಕಾರ ಆ ರಸ್ತೆಯಲ್ಲಿ ಹೋಗ್ತಾ ಇದ್ರು. ಆದ್ರೆ ಅವರಿಗೆ ಗೊತ್ತಿರಲಿಲ್ಲ ಸಾವು ಅವರನ್ನ ಫಾಲೋ ಮಾಡಿಕೊಂಡು ಬರ್ತಿದೆ ಅಂತ. ಯಾವಾಗ ಶರಣು ಅವರು ಮುಬಾರಕ್ ಮಸೀದಿಯ ಮುಂಭಾಗಕ್ಕೆ ಬಂದ್ರೋ ಆ ಕ್ಷಣವೇ ಹಿಂದಿನಿಂದ ಬಂದ ದುಷ್ಕರ್ಮಿಗಳು ಅವರ ಬೈಕ್ ಅನ್ನ ಅಡ್ಡಗಟ್ಟಿದ್ದಾರೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಏಕಾಏಕಿ ಶರಣು ಅವರ ತಲೆಗೆ ಚೂಪಾದ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಪ್ಲಾನ್ ಪ್ರಕಾರವೇ ತಲೆಯ ಭಾಗಕ್ಕೆ ಗಂಭೀರವಾಗಿ ಹೊಡೆದಿದ್ರಿಂದ ಶರಣು ಅವರು ರಕ್ತದ ಮಡುವಿನಲ್ಲಿ ಬೈಕ್ ಸಮೇತ ಕೆಳಗೆ ಬಿದ್ದಿದ್ದಾರೆ. ತಲೆಗೆ ಬಲವಾದ ಪೆಟ್ಟು ಬಿದ್ದ ಕಾರಣ ಅವರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಈ ಹತ್ಯೆಯಾದ ಶರಣು ಜೇವರ್ಗಿ ಅವರ ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ ಇವರು ಮೂಲತಃ ಕಾಳಿಕಾ ನಗರದ ನಿವಾಸಿ. ಕಳೆದ ಸುಮಾರು 40 ವರ್ಷಗಳಿಂದ ಅವರ ಫ್ಯಾಮಿಲಿಯಲ್ಲೇ ಸೆಟ್ಲ್ ಆಗಿದೆ. ಶರಣು ಅವರು ಫೈನಾನ್ಸ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಡೈಲಿ ಈ ಏರಿಯಾದಲ್ಲಿ ಪಿಗ್ಮಿ ಕಲೆಕ್ಷನ್ ಮತ್ತು ಫೈನಾನ್ಸ್ ಕಲೆಕ್ಷನ್ ಕೆಲಸ ಮಾಡೋಕೆ ಬರ್ತಾ ಇದ್ರು. ದಿನವೂ ಅದೇ ರಸ್ತೆಯಲ್ಲಿ ಅವರ ಟ್ರಾವೆಲಿಂಗ್ ಇರ್ತಾ ಇತ್ತು. ಇವತ್ತು ಕೂಡ ಅವರು ಕಲೆಕ್ಷನ್ ಕೆಲಸ ಮುಗಿಸ್ಕೊಂಡು ಬೈಕ್ ನಲ್ಲಿ ಹೋಗುವಾಗ್ಲೇ ಈ ಮರ್ಡರ್ ಆಗಿದೆ. ಕೊಲೆಗಾರರು ಶರಣು ಅವರ ಡೈಲಿ ರುಟೀನ್ ಅನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫಾಲೋ ಮಾಡಿಕೊಂಡು ಬಂದೆ ಈ ಕೊಲೆ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ವಿಷಯ ತಿಳಿಯುತ್ತಾ ಇದ್ದಂತೆ ಗೋಲಗುಮ್ಮಟ ಪೊಲೀಸ್ ಠಾಣೆಯ ಪಿಎಸ್ಐ ಮತ್ತು ಸಿಬ್ಬಂದಿ ಸ್ಪಾಟ್ಗೆ ದೌಡಾಯಿಸಿದ್ದಾರೆ. ಇಡೀ ಏರಿಯಾವನ್ನ ಕಂಟ್ರೋಲ್ಗೆ ತಗೊಂಡು ಪ್ರಾಥಮಿಕ ತನಿಖೆ ನಡೆಸಿ ಶವವನ್ನ ಪೋಸ್ಟ್ ಮಾರ್ಟಂಗೆ ಅಫಿಷಿಯಲ್ ಆಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆದ್ರೆ ಪೊಲೀಸರ ಕಡೆಯಿಂದ ಇನ್ನೂ ಅಫಿಷಿಯಲ್ ಆಗಿ ಎಲ್ಲಾ ಡೀಟೇಲ್ಸ್ ಕನ್ಫರ್ಮ್ ಆಗಬೇಕಿದೆ. ಇನ್ನು ಈ ಘಟನೆ ನಡೆದ ಮೇಲೆ ಮೃತರ ಸಂಬಂಧಿಕರನ್ನ ರಿಪೋರ್ಟರ್ಸ್ ವಿಚಾರಿಸಿದಾಗ ಕೆಲವೊಂದು ಶಾಕಿಂಗ್ ವಿಷಯಗಳು ಹೊರಬಂದಿದೆ. ಶರಣು ಅವರ ವಯಸ್ಸು ಸುಮಾರು 47 ವರ್ಷ ಅಂತ ಸಂಬಂಧಿಕರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅವರ ಮೇಲೆ ದಾಳಿ ನಡೆದಿರೋದು ಇದು ಮೊದಲನೇ ಸಾರಿ ಏನೂ ಅಲ್ಲ. ಹೌದು, ಇಂದಿಗೆ ಸರಿಯಾಗಿ 6 ತಿಂಗಳ ಹಿಂದೆ ಕೂಡ ಶರಣು ಅವರ ಮೇಲೆ ಪ್ರಾಣಾಪಾಯದ ಅಟ್ಯಾಕ್ ಆಗಿತ್ತಂತೆ. ಆ ಸಮಯದಲ್ಲಿ ಬರೀ ಹೊಡೆದು ಕಳ್ಳತನ ಅಂದ್ರೆ ತುಡುಗು ಮಾಡೋಕೆ ಬಂದಿದ್ರು ಅಂತ ಫ್ಯಾಮಿಲಿಯವರು ಅಂದುಕೊಂಡಿದ್ರು. ಅವಾಗ್ಲೇ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೂಡ ಬರ್ಸಿ ಬಂದಿದ್ರು. ಆದ್ರೆ ಸಂಬಂಧಿಕರು ಆರೋಪ ಮಾಡೋ ಪ್ರಕಾರ 6 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚಲಿಲ್ಲ, ಯಾವುದೇ ಪ್ರಾಪರ್ ಆಕ್ಷನ್ ತಗೊಳ್ಳಿಲ್ಲ. ಅವಾಗ್ಲೇ ಆರೋಪಿಗಳನ್ನ ಹಿಡಿದಿದ್ರೆ ಇವತ್ತು ಶರಣು ಅವರ ಪ್ರಾಣ ಉಳಿತಿತ್ತೇನೋ ಅಂತ ಫ್ಯಾಮಿಲಿಯವರು ಕಣ್ಣೀರಿಡ್ತಾ ಇದ್ದಾರೆ. ಪ್ರಸ್ತುತ ಪೊಲೀಸರಿಗೆ ಇರೋ ದೊಡ್ಡ ಕ್ಲೂ ಅಂದ್ರೆ ಅದು ಈ ಏರಿಯಾದಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳು. ಮುಬಾರಕ್ ಚೌಕ್ ಮತ್ತು ಕೆಎಚ್ಬಿ ಕಾಲೋನಿಯ ಈ ರಸ್ತೆಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಿವೆ. ಪ್ರಸ್ತುತ ಗೋಲಗುಮ್ಮಟ ಠಾಣೆಯ ಪೊಲೀಸರು ಈ ಎಲ್ಲಾ ಸಿಸಿಟಿವಿ ಫುಟೇಜ್ ಗಳನ್ನ ಜಾಲಾಡ್ತಾ ಇದ್ದಾರೆ. ಕೊಲೆಗಾರರು ಯಾವ ರೂಟ್ ನಿಂದ ಬಂದ್ರು, ಯಾವ ವೆಹಿಕಲ್ ನಲ್ಲಿ ಬಂದ್ರು, ಮರ್ಡರ್ ಮಾಡಿ ಯಾವ ಕಡೆ ಎಸ್ಕೇಪ್ ಆದ್ರು ಅನ್ನೋದನ್ನ ಪ್ರತಿಯೊಂದು ಆಂಗಲ್ ನಲ್ಲೂ ಚೆಕ್ ಮಾಡ್ತಾ ಇದ್ದಾರೆ. 6 ತಿಂಗಳ ಹಿಂದೆ ನಡೆದ ಅಟ್ಯಾಕ್ಗೂ ಇವತ್ತು ನಡೆದ ಈ ಮರ್ಡರ್ಗೂ ಏನಾದ್ರೂ ಲಿಂಕ್ ಇದೆಯಾ, ಅಥವಾ ಕಲೆಕ್ಷನ್ ಹಣದ ಆಸೆಗೆ ಈ ಕೃತ್ಯ ಎಸಗಿದ್ದಾರಾ, ಇಲ್ಲಾಂದ್ರೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಏನಾದ್ರೂ ಪರ್ಸನಲ್
ಪರ್ಸನಲ್ ಎನಿಮಿಟಿ ಇತ್ತ ಅನ್ನೋ ಎಲ್ಲಾ ಆಂಗಲ್ನಲ್ಲೂ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗ್ತಿದೆ. ಸಿಸಿಟಿವಿ ದೃಶ್ಯಗಳಲ್ಲಿ ಕೊಲೆಗಾರರ ಮುಖ ಅಥವಾ ಗಾಡಿಯ ನಂಬರ್ ಸಿಕ್ಕರೆ ಆರೋಪಿಗಳನ್ನ ಅರೆಸ್ಟ್ ಮಾಡೋದು ಪೊಲೀಸರಿಗೆ ಕಂಪ್ಲೀಟ್ ಈಸಿ ಆಗುತ್ತೆ. ಸಂಜೆ 5:30 ಸುಮಾರಿಗೆ ಅಪಾರ ಪ್ರಮಾಣದ ಸಾರ್ವಜನಿಕರು ಓಡಾಡೋ ನಡು ರಸ್ತೆಯಲ್ಲಿ ಕ್ರೈಮ್ ನಡೆಸಿ ಹಂತಕರು ಎಸ್ಕೇಪ್ ಆಗಿರೋದು ಇಡೀ ಮುಬಾರಕ್ ಚೌಕ್ ಹಾಗೂ ವಿಜಯಪುರ ಜನತೆಯಲ್ಲಿ ದೊಡ್ಡ ಭೀತಿಯನ್ನ ಹುಟ್ಟುಹಾಕಿದೆ. ಸಿಟಿಯಲ್ಲಿ ನಮಗೆ ಸೇಫ್ಟಿ ಎಲ್ಲಿದೆ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರನ್ನ ಕಾಡ್ತಾ ಇದೆ. 6 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅನ್ನೋದು ಫ್ಯಾಮಿಲಿಯವರ ಮೈನ್ ಆರೋಪ. ಈಗಲಾದ್ರೂ ಪೊಲೀಸರು ಈ ಕೇಸನ್ನ ಸೀರಿಯಸ್ ಆಗಿ ತಗೊಂಡು ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಆ ಕಿರಾತಕ ಹಂತಕರನ್ನ ತಕ್ಷಣವೇ ಅರೆಸ್ಟ್ ಮಾಡ್ತಾರಾ? ಈ ಹತ್ಯೆ ಹಿಂದಿರೋ ನಿಜವಾದ ಸತ್ಯ ಹೊರಬರುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಹೊಸ ಅಪ್ಡೇಟ್ಸ್ ಅಥವಾ ಪೊಲೀಸ್ ಇನ್ವೆಸ್ಟಿಗೇಷನ್ ನ್ಯೂಸ್ ಬಂದ್ರೆ ತಕ್ಷಣವೇ ನಿಮಗೆ ತಲುಪಿಸ್ತೀವಿ. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ. ಧನ್ಯವಾದ.